ನಾಡಿನಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಸಡಗರ ಎಲ್ಲೆಡೆ ಮನೆ ಮಾಡಿದೆ. ರಾಜ್ಯದ ವಿವಿಧೆಡೆ ವಿಘ್ನ ನಿವಾರಕನಿಗೆ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ. ವಿವಿಧ ಹೂಗಳಿಂದ ಗಣಪನಿಗೆ ಅಲಂಕಾರವನ್ನ ಮಾಡಲಾಗಿದೆ. ಇಡಗುಂಜಿಗೆ ಸಾವಿರಾರು ಭಕ್ತರ ಆಗಮನ ಆಗಿದೆ. ಕ್ಯೂನಲ್ಲಿ ನಿಂತುಕೊಂಡು ಬಾಲ ವಿನಾಯಕನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಮೊದಲ ಬೆಳೆಯನ್ನ ದೇವರಿಗೆ ನೀಡಿದ್ದಾರೆ ರೈತರು. ಕೆಲವೆಡೆ ಗಣೇಶ ಮೂರ್ತಿಗಳ ವಿಸರ್ಜನೆ ಕೂಡ ಭರ್ಜರಿಯಾಗಿ ಸಾಗ್ತಾ ಇದೆ. ಪೊಲೀಸ್ ಭದ್ರತೆಯಲ್ಲಿ ಮೂರ್ತಿಗಳ ವಿಸರ್ಜನೆ ಕೂಡ ಆಗ್ತಾ ಇರುವಂತದ್ದು. ಬೆಂಗಳೂರಿನ ಯಡಿಯೂರು ಕೆರೆಯಲ್ಲಿ ವಿಸರ್ಜನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಗಣೇಶ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿರುವಂತದ್ದು. ಇವನ್ನಲ್ಲೇ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಮೂರ್ತಿಗಳ ವಿಸರ್ಜನೆ ಕೂಡ ಮಾಡಲಾಗ್ತಾ ಇದೆ. ಅದು ಕೂಡ ಪೊಲೀಸ್ ಬಿಗಿ ಭದ್ರತೆಯಲ್ಲಿ. ನೋಡಿ, ನಾವು ಪ್ರತಿ ವರ್ಷವೂ ಗಮನಿಸಿದಂತಹ ಸಂದರ್ಭದಲ್ಲಿ ಮೂರ್ತಿ ವಿಸರ್ಜನೆ ಆಗುವಂತಹ ಸಂದರ್ಭದಲ್ಲಿ ಏನಾದರೂ ಒಂದು ಎಡವಟ್ಟುಗಳು ಆಗೋದನ್ನು ಗಮನಿಸಿದ್ದೇವೆ. ಮೂರ್ತಿ ಬಿಡೋದಕ್ಕೆ ಹೋಗಿ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆಗಳನ್ನು ಕೂಡ ನಾವು ನೋಡ್ಕೊಳ್ತಾ ಬಂದಿದ್ದೀವಿ. ಈ ಬಾರಿ ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಗಣೇಶ ವಿಸರ್ಜನೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ನೆನೆ ಒಂದೇ ದಿನ 78,000 ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನೆ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಒಂದು ಕಡೆ ಗಣೇಶ ಕೂರಿಸಿ, ಒಂದು ಕಡೆ ಆರ್ಕೆಸ್ಟ್ರಾಗಳನ್ನು ಮಾಡ್ಕೊಳ್ತಾ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಕೆಲವು ಕಡೆ 3 ದಿನಗಳು ಕೂರಿಸ್ತಾರೆ, ಕೆಲವು ಕಡೆ 5 ದಿನ ಗಣೇಶವನ್ನು ಕೂರಿಸ್ತಾರೆ, ಕೆಲವರು ಬೆಳಿಗ್ಗೆ ಕೂರಿಸಿ ಸಂಜೆಯೇ ವಿಸರ್ಜನೆ ಮಾಡಿಬಿಡ್ತಾರೆ. ಯಾಕೆಂತಂದರೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು, ಮತ್ತೊಂದು ಕಡೆ ಅಂಟು ಮುಂಟುಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಬೆಳಗ್ಗೆನೇ ಕೂರಿಸಿ ಸಂಜೆಯೇ ವಿಸರ್ಜನೆ ಮಾಡಿಬಿಡ್ತಾರೆ. ಮಧ್ಯಾಹ್ನ ಊಟಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಸಂಜೆನೂ ಕೂಡ ಗಣೇಶನಿಗೆ ಅದ್ಧೂರಿಯಾಗಿ ಪೂಜೆಯನ್ನು ನೆರವೇರಿಸಿ ಸಂಭ್ರಮ ಸಡಗರದಿಂದ ಗಣೇಶನನ್ನು ಕಳಿಸ್ಕೊಡುವಂತಹ ಕೆಲಸಗಳು ಕೂಡ ಆಗುತ್ತೆ. ನಾಡಿನಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಯಾವ ರೀತಿಯಾಗಿದೆ ಅನ್ನೋದರ ಕುರಿತ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಇರುವಂಥದ್ದು. ಗಣೇಶನಿಗೆ ಒಂದು ಕಡೆ ವಿವಿಧ ಹೂಗಳಿಂದ ಅಲಂಕಾರವನ್ನು ಮಾಡಿ, ಅದ್ಧೂರಿಯಾಗಿ ಅಲಂಕಾರವನ್ನು ಮಾಡಿ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಒಂದಷ್ಟು ಸಂಘ ಸಂಸ್ಥೆಗಳು ಕೂಡ ಗಣೇಶನನ್ನು ಕೂರಿಸಿ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಮನೆಯಲ್ಲೂ ಕೂಡ ಗಣೇಶನನ್ನು ಕೂರಿಸುವಂತಹ ಕೆಲಸಗಳು ಕೂಡ ಆಗುತ್ತೆ. ಕೆಲವೊಂದು ಮನೆಗಳಲ್ಲಿ ಬೆಳಗ್ಗೆ ಕೂರಿಸಿ ಸಂಜೆನೆ ಮನೆಯಲ್ಲಿಯೇ ವಿಸರ್ಜನೆ ಮಾಡಿಬಿಡ್ತಾರೆ. ಒಂದು ಬಕೆಟಲ್ಲಿ ನೀರಿಟ್ಟು ಅದನ್ನು ವಿಸರ್ಜನೆ ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ. ಹೊರಗಡೆ ಹೋದರೆ ತೆಗೆದುಕೊಂಡು ಹೋದರೆ ಯಾವುದಾದ್ರೂ ತೊಂದರೆ ಆಗಬಹುದು, ಬೇಡ. ಯಾಕೆಂತಂದರೆ ಮಣ್ಣಿನ ಗಣಪನನ್ನು ಮಾಡಿದ್ರೆ ಈ ರೀತಿಯಾದಂತಹ ವಿಸರ್ಜನೆಗಳನ್ನು ಮಾಡ್ಬೋದು. ಅಂದರೆ ಮನೆಯಲ್ಲೇ ವಿಸರ್ಜನೆಯನ್ನು ಮಾಡಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ಸ್. ಬೆಳಗಾವಿಯಿಂದ, ಬೀದರ್ನಿಂದ, ಅದೇ ರೀತಿಯಾಗಿ ಮಂಗಳೂರು, ಮೈಸೂರು, ಕಾರವಾರದಿಂದ ರಿಪೋರ್ಟರ್ಸ್ಗಳು ಕೂಡ ಜಾಯಿನ್ ಆಗಿದ್ದಾರೆ. ಸದ್ಯಕ್ಕೆ ನಾನು ದೀಪ್ತಿ ಹತ್ರ ಹೋಗೋದಾದರೆ, ದೀಪ್ತಿ, ಒಂದೇ ದಿನಕ್ಕೆ ಕೆಲವು ಕಡೆ ಗಣೇಶನ ವಿಸರ್ಜನೆ ಆಗಿರುವಂಥದ್ದು. ಎಷ್ಟು ಗಣೇಶನ ವಿಸರ್ಜನೆ ಆಗಿದೆ, ಅದೇ ರೀತಿಯಾಗಿ ಯಾವ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಗಣಪತಿ ಸಂಭ್ರಮ ಆಗಿತ್ತು. ನೆನ್ನೆಲ್ಲ ಗಣಪನ ಪೂಜೆಯನ್ನು ಮಾಡಿದಂತಹ ಭಕ್ತರು ಇವತ್ತು ಭಾರದ ಮನಸ್ಸಿನಿಂದ ವಿಸರ್ಜನೆ ಮಾಡಲಿಕ್ಕೆ ಬಂದಿದ್ದಾರೆ. ಸದ್ಯ ನಾನೀಗ ಯಡಿಯೂರು ಕೆರೆ ಬಳಿ ಇದ್ದೀನಿ. ಸೊ ಯಡಿಯೂರು ಕೆರೆಯಲ್ಲಿ ನಿನ್ನೆ ಒಂದೇ ದಿನ ಸರಿಸುಮಾರು 78,000ದಷ್ಟು ಗಣೇಶನ ವಿಸರ್ಜನೆ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಪ್ರಮುಖವಾಗಿ ಈ ಬಾರಿ 76,000ದಷ್ಟು ಮಣ್ಣಿನ ಗಣಪ, ಹಾಗೆ 1,000ದಷ್ಟು ಪೇಪರ್ ಗಣಪ, ಜೊತೆಗೆ POP ಗಣಪನ ವಿಸರ್ಜನೆ ಕೂಡ ಈ ಒಂದು ಕೆರೆಯಲ್ಲಿ ಆಗಿರುವಂಥದ್ದು. ಈ ಬಾರಿ ಪ್ರಮುಖವಾಗಿ ಹಲವು ರೀತಿಯ ಕ್ರಮಗಳನ್ನು ತಗೊಳ್ಳಲಾಗಿದೆ. ಅಂದರೆ CCTVಗಳ ಅಳವಡಿಕೆ ಇರ್ಬೋದು, ಹಾಗೆ ಪೊಲೀಸ್ ಸಿಬ್ಬಂದಿಗಳ ಅಳವಡಿಕೆ. ನೀವು ನೋಡ್ಬೋದು ವಿಜುವಲ್ಸಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ವಿಸರ್ಜನೆ ಮಾಡಲಿಕ್ಕೆ. ಮಾತಾಡ್ಸೋಣ ಸರ್, ಹಬ್ಬ ಹೇಗೆ ಮಾಡಿದ್ರೆ ಇವತ್ತು? ವಿಸರ್ಜನೆ ಯಾವ ರೀತಿ, ಬೇಜಾರ ಯಾವ ರೀತಿ ಅಂತ ಹೇಳಿ. ಇಲ್ಲ, ವಿಸರ್ಜನೆ ತುಂಬ ಚೆನ್ನಾಗಿದೆ. ಜನ ಯಾರೂ ಇಲ್ಲ ಇವತ್ತು, ಸೊ ಅದರಿಂದ ನಮಗೆ ಈಸಿ ಆಗಿದೆ. ಪ್ರತಿ ವರ್ಷ ಇಲ್ಲಿಗೆ ಬರೋದು? ಪ್ರತಿ ವರ್ಷ ಇಲ್ಲೇ ಬರೋದು. ವ್ಯವಸ್ಥೆ ಎಲ್ಲ ಯಾವ ರೀತಿ ಇರುತ್ತೆ? ತುಂಬ ಚೆನ್ನಾಗಿರುತ್ತೆ. ಸೊ ಯಡಿಯೂರು ಲೇಕ್ ಅಂದರೆ ನಾವು ಬೆಸ್ಟ್ ನಮಗೆ. ಯಾವ ರೀತಿ ಹಬ್ಬ ಮಾಡಿದ್ರೆ ಸರ್? ಜೊತೆಗೆ ವಿಸರ್ಜನೆ ವೇಳೆ ಯಾವ ರೀತಿ ಇರುತ್ತೆ ನಿಮ್ಮ ಮನಸ್ಥಿತಿ ಅಂತ? ಗಣಪತಿ ಪೂಜೆ ಮಾಡಿದ್ರೆ ಸ್ವಲ್ಪ ಮೆಂಟಲ್ ಪೀಸ್ ಸಿಗುತ್ತೆ ನಮಗೆ. ಸೊ ಪೂಜೆ ಮಾಡಿದ್ಮೇಲೆ ಡೆಫಿನೆಟ್ಲಿ ವಿಸರ್ಜನೆಗೆ ಬಂದೇ ಬರ್ತೀವಿ.
ಸೊ ಇದು ಭಾಳ ಮನಸ್ಸು ಹಗರ ಆಗುತ್ತೆ. ನಿರಂಜನ್. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ 1ನೇ ದಿನ ಹಾಗೆ 3ನೇ ದಿನಕ್ಕೆ ವಿಸರ್ಜನೆ ಆಗುತ್ತೆ. ವಿಸರ್ಜನೆಗಾಗಿ ಈಜುಪಟಗಳನ್ನು ಕೂಡ ನುರಿತ ಈಜುಪಟಗಳನ್ನು ಕೂಡ ನೇಮಕವನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಜನಕ್ಕೆ ಹೋಗಿ ವಿಸರ್ಜನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿರುವಂತಹ ನುರಿತ ಸಿಬ್ಬಂದಿಗಳಿಗೆ ಕೊಟ್ಟರೆ ಅವರು ಹೋಗಿ ವಿಸರ್ಜನೆಯನ್ನು ಮಾಡ್ತಾರೆ. ಜೊತೆಗೆ ಸೆಪ್ಟೆಂಬರ್ 18ನೇ ತಾರೀಕುವರೆಗೂ ಈ ಒಂದು ವಿಸರ್ಜನೆ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿವರೆಗೂ ವಿಸರ್ಜನೆಗಾಗಿ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಟ್ಟಿನಲ್ಲಿ ರಮ್ಯಾ, ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನ ಯಡಿಯೂರು ಕೆರೆ ಹತ್ರ ಬಂದು ವಿಸರ್ಜನೆಯ ಕಾರ್ಯದಲ್ಲಿ ತೊಡಗಿರುವಂಥದ್ದು. ರಮ್ಯಾ. ರೈಟ್ ದೀಪ್ತಿ, ಹಾಗೆ ಸಂಪರ್ಕದಲ್ಲಿರಿ. ಬೆಳಗಾವಿಯಿಂದ ಮೈಲಾರಿ ಕೂಡ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್. ಇನ್ನು ಬೀದರ್ನಿಂದ ಮಲ್ಲಿಕಾರ್ಜುನ್ ಮರಕಲೆ ಅವರು ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಇನ್ನು ಬೀದರ್ನಲ್ಲಿ ನಾವು ನೋಡೋದಾದ್ರೆ ಬೀದರ್ನಿಂದ ಯಾವ ರೀತಿಯಾಗಿ ಹಬ್ಬ ಸಂಭ್ರಮ ಸಡಗರದಿಂದ ನಡೀತಾ ಇದೆ, ಗಣೇಶನ ಮೂರ್ತಿ ವಿಸರ್ಜನೆಗಳು ಕೂಡ ಆಗ್ತಾ ಇದೆಯಾ ಅನ್ನೋದ್ರ ಕುರಿತ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ಮಲ್ಲಿಕಾರ್ಜುನ್. ಯಾವ ರೀತಿಯಾಗಿದೆ ಹಬ್ಬದ ಸಂಭ್ರಮ ಸಡಗರ, ಅಲ್ಲಿ ವಿಸರ್ಜನೆ ಮಾಡುವಂತಹ ಕೆಲಸಗಳು ಆಗ್ತಾ ಇದೆಯಾ, ಯಾವ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ? ಹೌದು ರಮ್ಯ, ಗಡಿ ಜಿಲ್ಲೆ ಬೀದರಲ್ಲಿ ವಿಶೇಷವಾಗಿ ಗಣೇಶ್ ಹಬ್ಬ ಅಂದ್ರೆ ಸಾಕಷ್ಟೊಂದು ಸಂಭ್ರಮ ಖುಷಿ ಅನ್ನೋದೊಂದು ಜನರಲ್ ಮನೆ ಮಾಡ್ತದೆ. ಮಹಾರಾಷ್ಟ್ರ ಗಡಿ ಹೊಂದ್ಕೊಂಡಂಥ ಬೀದರು ಸಾಕಷ್ಟೊಂದು ಗಣೇಶ್ ಹಬ್ಬ ಈ ಭಾಗದಲ್ಲಿ ವಿಶೇಷವಾಗಿ ಏನಂದ್ರೆ ಇಲ್ಲಿ ಬೀದರಲ್ಲಿ 5 ದಿವಸಗಳ ಕಾಲ ಸಾರ್ವಜನಿಕ ಗಣೇಶನ್ನ ಕೂಡಿಸ್ತಾರೆ. ಬೀದರ್ ನಗರದಲ್ಲಿ ಸುಮಾರು 200ಕ್ಕೂ ಅಧಿಕ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಗಣಪತಿ ನೋಡ್ಬೋದು ನೀವು. ಸುಮಾರು 15ರಿಂದ 20 ಅಡಿ ಗಣೇಶ ಯುವ ಹಿಂದೂ ಸೇನಾ ಗಣೇಶ ಮಂಡಳಿಯಿಂದ ನೋಡ್ಬೋದು ನೀವು. ಸುಮಾರು 20 ಅಡಿ ಗಣೇಶನನ್ನು ಕೂಡಿಸಿದಾರೆ. ಸಾಕಷ್ಟೊಂದು ಡೆಕೋರೇಷನ್ ಕೂಡ ಮಾಡ್ತಾರೆ. ಅಂದ್ರೆ ವಿಸರ್ಜನೆ 5 ದಿವಸಗಳ ನಂತರ ನಡೀತದೆ. ವಿಸರ್ಜನೆ ಇಲ್ಲಿ 11 ದಿವಸಗಳ ಕಾಲ ಮಹಾರಾಷ್ಟ್ರ ಗಡಿಗಳಲ್ಲಿ ಕೆಲವು ತಾಲೂಕಾ ಬಸವ ಕಲ್ಯಾಣ ಬಾಲ್ಕಿ ಅವರಾದ 11 ದಿವಸಗಳ ಗಣೇಶ ಉತ್ಸವ ನಡೀತಾ ನೋಡ್ಬೋದು ನೀವು. ಮೇಲ್ಗಡೆ ಏನದಂದ್ರೆ ಭವಾನಿ ಮಾತಾ ಇದ್ದಾರೆ, ದೇವಿ ಇದ್ದಾರೆ, ಕೆಳಗಡೆ ಗಣೇಶ ಏನದಂದ್ರೆ ಕುಂತಿರುವ ದೊಡ್ಡ ಗಣೇಶ ಅಂತ ಹೇಳ್ಬೋದು. ಈ ರೀತಿ 20, 25, 30 ಅಡಿ ದೊಡ್ಡ ದೊಡ್ಡ ಗಣೇಶನ್ನ ಇಲ್ಲಿ ಕೂಡಿಸ್ತಾರೆ. ಸಾಕಷ್ಟು ಒಂದು 5 ದಿನಗಳ ಕಾಲ ಸಂಭ್ರಮ ಹಬ್ಬದ ವಾತಾವರಣವೇ ಇರ್ತದೆ. ಸಾಕಷ್ಟು ಜನ ಬೆಳಗ್ಗೆಯಿಂದ ಸಂಜೆವರೆಗೆ ಏನಂದ್ರೆ ಗಣೇಶನ ದರ್ಶನ ತಗೊಳಕ್ ಬರ್ತಾರೆ, ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾರೆ. ಇದು KBಯ ಯುವ ಹಿಂದೂ ಸೇನಾ ಗಣೇಶ ಅಂತ ಹೇಳ್ಬೋದು. ಬೆಳಗ್ಗೆಯಿಂದಲೇ ಜನರನ್ನ ದರ್ಶನ ತಗೊಳ್ಳಕ, ಗಣೇಶನನ್ನು ನೋಡ್ಲಕ್ಕ ಬೆಳಗ್ಗೆಯಿಂದಲೇ ಜನ ಬರ್ತಾ ಇದ್ದಾರೆ. ಗಣೇಶನನ್ನು ನೋಡಿದ್ರಿ, ಮತ್ತು ಬೇರೆ ಬೇರೆ ಗಣೇಶಗಳನ್ನು ನೋಡಿದ್ರಿ ಬೀದರಲ್ಲಿ. ಈ ಬಾರಿ ಯಾವ ರೀತಿ ಗಣೇಶ ಉತ್ಸವದ ಸಂಭ್ರಮ ಮನೆ ಮಾಡಿದ್ರಿ ನಿಮ್ಮ ಪ್ರಕಾರ? ಸರ್ ಆಲ್ಮೋಸ್ಟ್ ಎಲ್ಲ ತಲೆ ಚೆನ್ನಾಗಿ ನಡೀತಾರೆ ರೀ. ಒಂದರಿಂದ ಒಂದು ಕಾಂಪಿಟೇಷನ್ ಎಲ್ಲ ಚೆನ್ನಾಗಿ ನಡೀತೆ, ಎಲ್ಲ ದುರಿಯಾಗಿ ನಟ್ಲತ್ತಾರೆ. ಈಗ ನೀವು ಸಾಕಷ್ಟು ನೋಡಿದ್ರಿ. ಈಗ ಅಲ್ಲಲ್ಲಿ ಅಂದ್ರೆ ಯಾವ ಗಣೇಶ ಒಂದ್ರಕ್ಕಿಂತ ಒಂದು ಯಾವ ರೀತಿ ಲುಕ್ ಇವೆ, ಏನು ವಿಶೇಷವಾಗಿ ಗಣಪತಿ? ಇಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಒಂದೆಲ್ಲ ಭಾರಿನೇ ಅವ ರೀ. ಒಂದ್ವಿ ಹಂಗೆ ಅಂತೇನಿಲ್ಲ, ಎಲ್ಲ ಒಂದೊಂದು ಹೈಲೈಟ್ ಅಂದ ಪ್ಲೇಸ್ ಸರಿಯಾಗಿ. ಸರ್ ಪ್ರತಿ ವರ್ಷದಂತೆ ಈ ವರ್ಷವು ಇನ್ನು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಈ ಬಾರಿಯೂ ಕೂಡ ಅದ್ಧೂರಿಯಾಗಿ ಗಣೇಶೋತ್ಸವವನ್ನು ಮಾಡಲಾಗ್ತಾ ಇರುವಂಥದ್ದು. ಗಣೇಶನ ಮೂರ್ತಿಯನ್ನು ಕೂರಿಸಿ ಸಂಭ್ರಮ ಸಡಗರದಿಂದ ವಿವಿಧ ಬಗೆಯ ಹೂವುಗಳಿಂದ ಅಲಂಕಾರವನ್ನು ಮಾಡಿ ಗಣೇಶನಿಗೆ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಹೋಮ ಹವನಗಳನ್ನು ಕೂಡ ಮಾಡಿ ಭಕ್ತರು ಅದರಲ್ಲಿ ಭಾಗಿಯಾಗುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸರತಿ ಸಾಲಿನಲ್ಲಿ ನಿಂತುಕೊಂಡು ದೇವರಿಗೆ ಪೂಜೆಯನ್ನು ಸಲ್ಲಿಕೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಭಾನುವಾರ ಆದಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಫ್ರೀ ಆಗಿರ್ತಾರೆ. ದೇವಸ್ಥಾನಕ್ಕೆ ಹೋಗಿ ದೇವರ ಮೂರ್ತಿಯನ್ನು ನೋಡಬೇಕು ಅನ್ನುವಂತಹ ಮನಸ್ಸಲ್ಲಿ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಮಂಗಳೂರು ರಿಪೋರ್ಟರ್ ದಿನೇಶ್ ಕೂಡ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಹೇಳ್ತಾ, ಇನ್ನು ಬೆಳಗಾವಿಯ ರಿಪೋರ್ಟರ್ ಮೈಲಾರಿ ಕೂಡ ಜಾಯ್ನ್ ಆಗಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಯಾವ ರೀತಿಯಾಗಿದೆ ಹಬ್ಬದ ಸಂಭ್ರಮ ಸಡಗರ ಮೈಲಾರಿ? ಖಂಡಿತ ರಮ್ಯಾ, ಬೆಳಗಾವಿಯಲ್ಲಿ ಕೂಡ ಗಣೇಶ ಉತ್ಸವದ ಹಬ್ಬದ ಸಂಭ್ರಮ ಸಡಗರ ಜೋರಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರ ಅಂದರೆ ಗಡಿ ಜಿಲ್ಲೆ ಆಗಿರೋದ್ರಿಂದ ಇಲ್ಲಿ ಮಹಾರಾಷ್ಟ್ರದ ಪ್ರಭಾವ ಕೂಡ ಹೆಚ್ಚಾಗಿರುವಂಥದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 1400ಕ್ಕೂ ಅಧಿಕ ಸಾರ್ವಜನಿಕ ಗಣಪತಿಗಳನ್ನು ಇಡಲಾಗಿದೆ. ಅದರಲ್ಲಿ ಬೆಳಗಾವಿ ಮಹಾನಗರದಲ್ಲಿ 380ಕ್ಕೂ ಅಧಿಕ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. 11 ದಿನಗಳ ಕಾಲ ಇಲ್ಲಿ ಅತಿ ವಿಜೃಂಭಣೆಯಿಂದ ಗಣೇಶ
ಗಣೇಶ ಉತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಜೆಂಡಾ ಚೌಕ್ ಅನ್ನೋ ಒಂದು ಪ್ರದೇಶದಲ್ಲಿ ಈ ಒಂದು ಗಣೇಶನ ಮೂರ್ತಿಗೆ ಸುಮಾರು 120 ವರ್ಷಗಳು ಸಂದಿರುವಂಥದ್ದು. ಸುಮಾರು 1905ರಲ್ಲಿ ಕೂಡ ಈ ಒಂದು ಸ್ಥಳದಲ್ಲಿ ಬಾಲಗಂಗಾಧರ ತಿಲಕರು ಬ್ರಿಟಿಷರ ವಿರುದ್ಧ ಹೋರಾಡಲು ಜನರನ್ನು ಒಗ್ಗೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಬಂದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ಕೂಡ ಇಲ್ಲಿ ಅತಿ ವಿಜೃಂಭಣೆಯಿಂದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ಕೊಂಡು ಬರಲಾಗ್ತದೆ. ಸುಮಾರು 20 ಅಡಿ ಗಣೇಶ ಇರುವಂಥ ಈ ಸ್ಥಳದಲ್ಲಿ ಬೆಳಗಾವಿ ನಗರ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಯಾದ್ಯಂತ ಕೂಡ ಅತಿ ಸಡಗರ ಸಂಭ್ರಮದಿಂದ ಈ ಗಣೇಶ ಉತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ 11 ದಿನಗಳ ಕಾಲ ಗಣೇಶ ಮೂರ್ತಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರ ಮತ್ತು ನೈವೇದ್ಯಗಳನ್ನು ಕೂಡ ಇಲ್ಲಿ ಅಳವಡಿಸಲಾಗುತ್ತೆ. ಪ್ರಮುಖವಾಗಿ ಬೆಳಗಾವಿ ಅಂದರೆ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರೋದ್ರಿಂದ ಇಲ್ಲಿ ಸಾಕಷ್ಟು ಮಹಾರಾಷ್ಟ್ರದ ಪ್ರಭಾವ ಕೂಡ ಇರುತ್ತೆ. ಮತ್ತು ಪ್ರಥಮವಾಗ 1893ರಲ್ಲಿ ಪುಣೆಯಲ್ಲಿ ಬಾಲಗಂಗಾಧರ ತಿಲಕ್ ಅವರು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರು. ಅಲ್ಲಿಂದ ಇಲ್ಲಿ 1905ರಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಗಣಪತಿಯಿಂದ ಆರಂಭ ಆದಂಥ ಈ ಗಣೇಶ ಉತ್ಸವ ಈಗ ರಾಜ್ಯಾದ್ಯಂತ ಕೂಡ ಹರಡುವಂಥದ್ದು. ಅದರಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಇದೇ ಒಂದು ಸ್ಥಳದಲ್ಲಿ ಕೂಡ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಸದ್ಯ ನನ್ನ ಜೊತೆಗೆ ಇಲ್ಲಿ ಗಣೇಶ ಮಂಡಳಿ ಮುಖ್ಯಸ್ಥರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಎಷ್ಟು ವರ್ಷ ಆಯಿತು ಮತ್ತು ಏನೆಲ್ಲ ವಿಶೇಷ ಇರುತ್ತೆ ಸರ್? 1905 ಒಳಗೆ ಸ್ವಾತಂತ್ರ್ಯ ಪೂರ್ವ ಕಾಲ ಒಳಗೆ ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಮುಂಬೈ ಪುಣೆ ಒಳಗೆ ಸ್ವಾತಂತ್ರ್ಯ ಹೋರಾಟ ಸಲುವಾಗಿ ಗಣೇಶ ಚತುರ್ಥಿದ ಪ್ರಾರಂಭ ಮಾಡಿದ್ದಾರೆ. ಶಿವಜಯಂತಿ ಗಣಪತಿ ಉತ್ಸವ ಜನ ಬರಲಿ, ಎಲ್ಲ ಸ್ವಾತಂತ್ರ್ಯ ಪರ್ವ ಚಾಲೂ ಆಗಲಿ, ಅದರ ಸಲುವಾಗಿ ಹೋರಾಟ ಮಾಡಿದೆ. ಅದರ ಟೈಮ್ 1905. ಓಕೆ ಮೈಲಾರಿ.